ಎಷ್ಟೋ ಕಡೆ ಹೋಗಿದ್ದೀನಿ, ಬಟ್ ಇಷ್ಟು ಕ್ಲಾರಿಟಿಯಾಗಿ ಇಷ್ಟು ಡೀಪ್ ಆಗಿ ನನಗೆ ಎಲ್ಲೂ ಉತ್ತರ ಸಿಕ್ಕಿಲ್ಲ. ಬಟ್ ಇಲ್ಲಿ ಸಿಕ್ಕಿದ್ಮೇಲೆ ನನಗೆ ತುಂಬಾ ಒಂಥರ ಖುಷಿ ಆಯ್ತು. ಈ ನಮ್ಮ ಜೊತೆಲಿರೋರೇ ಈಗೆಲ್ಲ ಮಾಡ್ತಿದ್ದಾರೆ ಅಲ್ವಾ. ನಾವು ಅಣ್ಣ ತಮ್ಮ ತಂಗಿ ಅಪ್ಪ ಅಮ್ಮ ಅಂತೀವಿ, ಬಟ್ ನಮಗೆ ವಿರುದ್ಧವಾಗಿ ಈ ಥರ ಮಾಡ್ತಿದ್ದಾರೆ ಅಂದರೆ ತುಂಬ ಭಯ ಆಗುತ್ತೆ ಸರ್. ಹೇಗೆ ಅವ್ರ ಹತ್ರ ಹೇಗಿರಬೇಕು, ಹೇಗೆ ನಡ್ಕೋಬೇಕು ಅಂತ. ಏನೋ ನನ್ನ ಪಕ್ಕದಲ್ಲೇ ದೇವ್ರು ಕೂತು ಹೇಳೋ ಥರ ಅನಿಸ್ತು, ಹಿಂಗೆ ಈ ಥರ ಅಂತ. ಇಲ್ಲಿ ಬಂದಮೇಲೆ ನನಗೆ ಒಂಥರ ದೇವರೇ ಬಂದು ಹೇಳ್ದಂಗೆ ಅನ್ನಿಸ್ತು. ಪವರ್ಫುಲ್ ಗಾಡ್ ಅಂತ ಅನಿಸ್ತದೆ. ಬಟ್ ಎಲ್ಲ ನಾನು ಅನ್ಕೊಂಡಿರೋದಕ್ಕಿಂತ ಡಬಲ್ ಆಗೇನೆ ನನಗೆ ದೇವ್ರು ತೋರಿಸ್ಕೊಟ್ಟಿದೆ. ಇದು ಯಾವುದು ಡೌಟ್ ಇಲ್ಲ, ಇದು 100% ನಿಜಾನೇ. ಎಲ್ಲದಕ್ಕೂ ಉತ್ತರ ಕೊಟ್ಟಿದೆ ದೇವರು. 100% ರಿಸಲ್ಟ್. ಈ ಕ್ಷೇತ್ರದಲ್ಲಿ ಬಂದಂತ ಭಕ್ತಾದಿಗಳೇ ನೇರವಾಗಿ ಮೂಲಕಾಳಿ ವಿಗ್ರಹಕ್ಕೆ ಉಚಿತವಾಗಿ ಅಭಿಷೇಕ ಮಾಡಬಹುದು. ಪ್ರಪಂಚದಲ್ಲಿ ಎಲ್ಲೂ ಇಲ್ಲದ ಈ ಪದ್ಧತಿಯನ್ನ ಈ ಕ್ಷೇತ್ರದಲ್ಲಿ ಕಾಲಕಾಲದಿಂದಲೂ ನಡೆಸಿಕೊಂಡು ಬಂದಿದ್ದಾರೆ. ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಅಭಿಷೇಕ ಕಾರ್ಯಕ್ರಮ ನಡೆಸಲಾಗುವುದು. ಏಪ್ರಿಲ್ 2ನೇ ತಾರೀಕು ದಮನದ ಹುಣ್ಣಿಮೆ ಪ್ರಯುಕ್ತ ಬಂದಂತ ಭಕ್ತಾದಿಗಳಿಗೆ ಕಾಳಿಕಾದೇವಿ ಮೂಲ ವಿಗ್ರಹಕ್ಕೆ ಉಚಿತವಾಗಿ ಅಭಿಷೇಕ ಮಾಡಲು ಅವಕಾಶ ನೀಡಲಾಗಿದೆ. ಮೂಲ ವಿಗ್ರಹಕ್ಕೆ ನಾವೇ ಅಭಿಷೇಕ ಮಾಡುವುದರಿಂದ ನಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿ ಹೋಗಲಾಡಿಸಿ ಧನಾತ್ಮಕ ಶಕ್ತಿ ನಮ್ಮಲ್ಲಿ ಜಾಗೃತವಾಗುತ್ತದೆ. ಅಡ್ರೆಸ್ ಹಾಗೆ ಫೋನ್ ನಂಬರ್ ಸ್ಕ್ರೀನ್ ಮೇಲಿದೆ, ಚೆಕ್ ಮಾಡಿ. ಧನ್ಯವಾದಗಳು.